ನನಗೆ ಏನು ಅಂದ್ರೆ ನನಗೆ ಅನ್ನಿಸ್ತಾ ಇದೆ ಸರ್, ಬಹಳ ಕ್ಯೂರ್ ಆಗ್ತಾ ಇದೆ. ನನ್ ಯಾಕೆ ಫಸ್ಟೇ ಬರ್ಲಿಲ್ಲ, ನಾನೇ ತಪ್ಪು ಮಾಡ್ಬಿಟ್ನಾ? ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ ಇದನ್ನ, ತಪ್ಪು ಮಾಡ್ಬಿಟ್ನಾ? ಬಂದಿದ್ದು ಸರಿ ಆಗೋದಲ್ವಾ? ಇಷ್ಟೊತ್ತಿಗೆ ನಂದು ಎಲ್ಲ ಒಂದ್ ಸ್ವಲ್ಪ ಕ್ಯೂರ್ ಆಗ್ಬಿಡೋದು. 1 ಇಯರ್ ಇಂದಲೂ ನೋಡ್ತಾ ಇದ್ದೆ ಸರ್. ಏನಾರ ಮಾಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಲೇಬೇಕು ಅಂತ ಹೇಳಿ, ಏನೋ ವೈದ್ಯೋ ನಾರಾಯಣ ದೇವ್ರು ಆಗ್ಬೋದಿಂದ ಹಿಂಗ್ ಬರುತ್ತೆ ನೋಡು, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ. ಏನ್ ಮಾಡೋದು, ಅದು ಹೋಗೋಣ ಬೇಡವೋ? ಎಲ್ಲೆಲ್ಲೋ ತೋರ್ಸಿದೀನಿ, ಇಲ್ಲಿ ಕ್ಯೂರ್ ಆಗುತ್ತೋ ಆಗಲ್ವೋ? ಏನ್ ಹೇಳ್ರಿ ಗುರುಗಳೇಂದ? ಇಲ್ಲ ಕಣೋ, ನಾನ್ ಸುಮಾರು ಜನ ಕಳ್ಸಿದೀನಿ, ಕ್ಯೂರ್ ಆಗ್ತಾ ಇದೆ. ಬಟ್ ಹೋಗು, ಅವ್ರು ಹೇಳ್ದಂಗ್ ಮಾಡು, ಎಕ್ಸರ್ಸೈಸು ಮಾಡು, ವಾಕು ಮಾಡು, ಅವರು ಟ್ರೀಟ್ಮೆಂಟ್ ಕೊಡ್ತಾರೆ, ಅಲ್ಲಿ ಹಾಗೆ ಆಗುತ್ತೆ. ಹೋಗು, ಇದೇನ್ ಬೇರೆ ಕೆಟ್ಟದ್ದು ಪಟ್ಟದಲ್ಲ, ಇದು ನಿನ್ ಶರೀರದಲ್ಲಿ ಆಗಿರೋ ಅಂತದ್ದು, ಇದು ಕ್ಯೂರ್ ಆಗುತ್ತೆ. ನಾನು ಅವತ್ತಿಂದಲೂ ಹೊಂದ್ಕೊಂತಿದ್ದೆ ಸರ್. ಅವ್ರು ಹೇಳಿದ್ರೆ 1.5 ತಿಂಗಳಿಂದಲೂ ತಮ್ಮನ್ ಕಾಣ್ಲೇಬೇಕು, ಏನೋ ದೇವ್ರು ಇದ್ದಂಗೆ, ದಯವಿಟ್ಟು ನಿಮ್ಮ ಸರ್ ಬೇಡ ಅಲ್ಲೊಬ್ರು ಆರ್ಥೋಪೆಡಿಕ್ ಡಾಕ್ಟರ್ ತಿಟ್ಟು ಹೇಳ್ಬಾರ್ದು, ಡಾಕ್ಟ್ರಿಗೆ ನೀವು ಸ್ವಲ್ಪ ಹಿಂಗ್ ಮುಟ್ತಿರ್ಲಿ, ಹೇಳಿ ಹಿಂಗೆ ನಾನು ಡಾಕ್ಟ್ರು, ನಾನು ಹೇಳ್ತಿದ್ದೀನಲ್ಲೇ ಅಷ್ಟೇ. ಇನ್ನೊಂದ್ ಕಡೆಗೆ ಹೋದ ಅವರು ಏನು ಟಚ್ ಮಾಡ್ತಿರ್ಲಿಲ್ಲ. ನಿಮ್ಗೆ ಈ ತರ ಮಾಡಿದ್ರೆ ನಮ್ಗೆ ಇದ್ರಾಗೆ 50% ನಾವೇ ಕ್ಯೂರ್ ಆಯ್ತು ಅಂದಂಗೆ ಆಗ್ಬಿಡುತ್ತಲ್ಲ. ಹೀಲಿಂಗ್ ಟಚ್ ಬೇಕೇ ಬೇಕು. ಮುಟ್ಟಿ ನೋಡಿ, ಅದು ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಾಗ್ಬೇಕು ಅದು ಏನಂತ. ಹೌದಾ ಸರ್? ಪೇಷಂಟ್ ನೋಡಿದ ತಕ್ಷಣ ಕಾಯಿಲೆ ಗೊತ್ತಾದ್ರೂ ಮುಟ್ಟಿ ಎಕ್ಸಾಮಿನೇಷನ್ ಮಾಡಿದಾಗಲೇ ಅದ್ರದ್ದು ಏನಂತ ಅದು ಸರ್ ನಮಗ್ ಬೇಕಾಗಿರೋದು. ಸರ್ ಯಾರು ಈ ತರ ಇಷ್ಟೊತ್ತು ಒಂದು ½ an hour ವರೆಗೂ ಯಾರು ಇಟ್ಕೊಳಲ್ಲ ಸರ್. ನಾನು ಹೋಗಿದ್ ಕಡೆಗೆ ಇಟ್ಕೊಂಡು ಇಲ್ಲ, ಮಾತು ಆಡಿಲ್ಲ. ಈ ತರ ನಗ್ನಗ್ತ ಮಾತಾಡಿ, ಇದ್ರಾಗೆ ನೀವು ಡಾಕ್ಟರ್ಗಳು ಇದ್ರಾಗೆ ಒಂದ್ ಸ್ವಲ್ಪ ಅವ್ನಿಗೆ ಚೆನ್ನಾಗಾಯ್ತು ಆ ತರ ಮನ್ಸಿಗೆ ಬರುತ್ತೆ ಸರ್. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಖಂಡಿತ ಬನ್ನಿ, ತೋರಿಸಿ, ಇಲ್ಲಿ ಖಂಡಿತ ವಾಸಿ ಆಗೇ ಆಗುತ್ತೆ. ಯಾಕೆಂದ್ರೆ ಮಾತ್ರೆ ಇಂಜೆಕ್ಷನ್ಗಿಂತ ಇವರು ಹೇಳೋ ಮಾತುಗಳು, ಇವರು ನಮಗೆ ಯಾವ ಥರ ನನಗೆ ರೆಸ್ಪಾನ್ಸ್ ಮಾಡ್ತಾರೆ, ಆ ಇದಕ್ಕೇನೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ದಯವಿಟ್ಟು ಬಂದ್ಬಿಟ್ಟು ತೋರಿಸಿ. ಶಿವಮೊಗ್ಗ ಹೋಗಿದ್ದೆ, ಆಮೇಲೆ ತುಮಕೂರ್ನಲ್ಲಿ ತೋರಿಸ್ದೆ, ಬಾರ ಕಡೆ ತೋರಿಸ್ದೆ ಸರ್. ಇಲ್ಲಿ ನಿಮ್ದು ಯೂಟ್ಯೂಬ್ ಅಲ್ಲಿ ನೋಡ್ತಲೇ ಇದ್ದೆ, ಹೋಗ್ಬೇಕಲ್ಲ, ಹೆಂಗ್ ಹೋಗೋದು, ಏನ್ ಮಾಡೋದು, ಆಗುತ್ತೋ, ಕ್ಯೂರ್ ಆಗುತ್ತೋ ಆಗಲ್ವ ಅಂತ. ಬಟ್ ನಮ್ ಗುರುಗಳು ಒಬ್ರು ರಂಗಣ್ಣ ಅಂತ ಹೇಳ್ಬಿಟ್ಟು ಬಹಳ ಜನ ಕಳ್ಸಿದೀನಿ ಕಣ ಇಲ್ಲಿಗೆ, ಹೋಗೋ ಖಂಡಿತ ಗ್ಯಾರಂಟಿ ಅಂತ ಕೊಟ್ರು ಅವರು. ನಿಮ್ಮನ್ನೇ ಮೀಟ್ ಆಗ್ಬೇಕು ಅಂದ್ರು ಅವ್ರು. ಫಸ್ಟ್ ಟೈಮ್ ಸಿಗಲ್ಲ ಅನ್ನೋದಕ್ಕೆ 3rd ಟೈಮ್ ಪರವಾಗಿಲ್ಲ ಸರ್, ನನಗೆ ಅನ್ನಿಸ್ತಾ ಇದೆ. 1 ಇಯರ್ ಒಳಗೆ ನಾನು ರಿಕವರಿ ಆಗ್ತೀನಿ, ಮಾಮೂಲಿ. ಸರ್ ನನಗೆಲ್ಲ 18 ಇಯರ್ಸ್ ಮೇಲೆ ಆಯ್ತು. ಸ್ಲಿಪ್ ಡಿಸ್ಕ್ ಆಗಿ 28%, L4 L5 ರೈಟ್ ಸೈಡ್. ಅವಾಗ್ಲಿಂದ ಇದೆಲ್ಲ ಎಳೆಯೋದು ಎಲ್ಲ ಶುರುವಾಗಿತ್ತು. ಇಲ್ಲಿಂದ ಹಿಂಗ್ ಕೆಳಗೆ ಎಳೆಯೋದು. ಆಮೇಲೆ ಜಾಸ್ತಿ ಪೇನ್ ಆದಾಗ ಟ್ಯಾಕ್ಟರ್ ಓಡಿಸ್ಬೇಕಾರೆ, ಬೈಕು ಹಿಂಗ್ ಭಾರ ಎತ್ಬೇಕಾರೆ, ಕಾಯಿ ಬುಟ್ಟಿ ಎತ್ಬೇಕಾರೆ ಹಿಂಗ್ ಹೋಗ್ಬಿಡೋದು ಕಾಲು. ಈಗ ಪರವಾಗಿಲ್ಲ ಸರ್. ಹಂಗೂ ಒಂದೊಂದ್ಸರಿ ಟ್ರ್ಯಾಕ್ಟರ್ ಅದು ಗೊತ್ತಲ್ವಾ ಸರ್, ಓಡಿಸ್ಬಾರ್ದು ಅಂತ ಬಹಳ ಜನ ಓಡಿಸ್ಬಾರ್ದು ಅಂತ. ನಾವು ನೋಡಿ ಸರ್, ನಾವು ಕೆಲಸ ಚೇಂಜ್ ಮಾಡಿ ಅದನ್ನ ಮಾಡ್ಬೇಡಿ ಇದನ್ನ ಮಾಡ್ಬೇಡಿ ಅಂತ ಹೇಳಲ್ಲ. ನಾವು ಚೇಂಜ್ ಮಾಡೋದೇನೋ ಅವ್ರ ಪಥ್ಯ ಆಹಾರ. ಹೌದು ಸರ್. ಕಾಫಿ ಟೀ ಕುಡ್ಕೊಂಡು, ಬಿಸ್ಕೆಟ್ ತಿನ್ಕೊಂಡು, ಚಪಾತಿ ಉಪ್ಪಿಟ್ಟು ತಿನ್ಕೊಂಡ್ರೆ ಏನಾಗಿಲ್ಲ. ಇಲ್ಲ ಸರ್, ಅದು ದೇಹದಲ್ಲಿ ತುಂಬಾ ಡ್ಯಾಮೇಜ್ ಮಾಡುತ್ತದು. ಹೌದು ಸರ್. ಸೊ ನೀವು ಇನ್ನೊಂದು ಇವಾಗ 40% ಎಷ್ಟು % ಬಿಟ್ರೆ ನಿಮಗೆ? ಸರ್ ಪರವಾಗಿಲ್ಲ, ನನಗೆ ಒಂದೊಂದ್ಸರಿ 80% ತನಕ ಹೋಗುತ್ತೆ. ಎಲ್ಲ ಮಾಡಿದಾಗ ಒಂದ್ ಸ್ವಲ್ಪ ಅದು ಸರಿ ಆಗುತ್ತೆ. ಈಗ ಇವತ್ತು ಮೀಟ್ ಮಾಡಿದ್ರಲ್ಲ, ಸೊ ಏನು ಅಂದ್ರೆ ನನಗೆ ಅನ್ನಿಸ್ತಾ ಇದೆ ಸರ್, ಬಹಳ ಕ್ಯೂರ್ ಆಗ್ತಾ ಇದೆ. ನನ್ ಯಾಕೆ ಫಸ್ಟೇ ಬರ್ಲಿಲ್ಲ, ನಾನೇ ತಪ್ಪು ಮಾಡ್ಬಿಟ್ನಾ? 1 ವರ್ಷದಿಂದ ನೋಡ್ತಾ ಇದ್ದೀನಿ ಇದನ್ನ, ತಪ್ಪು ಮಾಡ್ಬಿಟ್ನಾ? ಬಂದಿದ್ದು ಸರಿ ಆಗೋದಲ್ವಾ? ಇಷ್ಟೊತ್ತಿಗೆ ನಂದು ಎಲ್ಲ ಒಂದ್ ಸ್ವಲ್ಪ ಕ್ಯೂರ್ ಆಗ್ಬಿಡೋದು. 1 ಇಯರ್ ಇಂದಲೂ ನೋಡ್ತಾ ಇದ್ದೆ ಸರ್. ಏನಾರ ಮಾಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಲೇಬೇಕು ಅಂತ ಹೇಳಿ, ಏನೋ ವೈದ್ಯೋ ನಾರಾಯಣ ದೇವ್ರು ತಮ್ಮಿಂದ ನನಗೆ ಹುಷಾರಾಗ್ಬಿಟ್ರು. ನಾನು ಸುಮಾರು ಜನಕ್ಕೆ ಹೇಳ್ತಾ ಇದ್ದೀನಿ, ಬಟ್ ಕರ್ಕೊಂಬರ್ಬೇಕು, ಅವ್ರಿಗೆ ಆಗ್ತಾ ಇಲ್ಲ. ಫಸ್ಟ್ ನಿಮ್ದೇನು ರೆಡಿ ಆಗ್ಬಿಡ್ಲಿ, ಫುಲ್ ಕ್ಲಿಯರ್ ಆಗ್ಬಿಡ್ಲಿ, ಸರಿ ಕರ್ಕೊಂಬರ್ಬಂದ್ರೆ. ಬಟ್ ಕಾರಲ್ಲಿ ಎಲ್ಲೆಲ್ಲಿ ತೋರಿಸಿದ್ರಿ ಸರ್ ಇದಕ್ಕೆ? ಸರ್ ನಾನು ಒಂದ 18 ವರ್ಷದಿಂದಲೂ ತೋರಿಸ್ತಲೇ ಇದ್ದೀನಿ. ಹ್ಞೂ ಸರ್, ಎಲ್ಲೆಲ್ಲ 18 ವರ್ಷದಿಂದ ಇವಾಗ ಏನ್ ನಮ್ಮ ಹತ್ರ ಬಂದ್ಮೇಲೆ ಇಂಪ್ರೂವ್ಮೆಂಟ್ ಆಯ್ತಲ್ಲ, ಇಷ್ಟು ಇಂಪ್ರೂವ್ಮೆಂಟ್ 18 ವರ್ಷದಿಂದ ಯಾವಾಗಲೂ ಆಗಿದೆ? ಇಲ್ಲ ಸರ್, ಅದೇ ಪೈನ್ ಟ್ಯಾಬ್ಲೆಟ್ ಕೊಡೋರು, ಆಮೇಲೆ ಇಂಜೆಕ್ಷನ್ ತಗೊಂಡಿವಿ, ಅದ್ಯಾವ್ದು ಬರ್ಕೊಟ್ಟಿದ್ರು ಪೈನ್ದೆಲ್ಲವ, ಸುಮ್ನಾಗೆ ರೆಸ್ಟ್ ಮಾಡು ಅನ್ನೋರು. ಬಟ್ ನಾವ್ ರೈತರು ಸರ್, ರೆಸ್ಟ್ ಮಾಡಕ್ ಆಗಲ್ಲ. ಬಟ್ ನೋವು ಬಂದಾಗ ನಾನೇ ಮಲಗ್ತಿದ್ದೆ ಉದ್ದಕ್ಕೆ ಹಂಗೆ.
ಆಮೇಲೆ ಮೊನ್ನೆ ಇವ್ರು ಹೇಳ್ಕೊಟ್ಟಿದ್ರು ಡಾಕ್ಟರ್ ಯೂಸುಫ್ ಸರ್ ಈ ತರ ಎಕ್ಸರ್ಸೈಸ್ ಅಂತ, ಅದು ಮಾಡಿದ್ಮೇಲೆ ಪರವಾಗಿಲ್ಲ ಸರ್. ನಿಮ್ಮ ಹತ್ರ ಬಂದು ಎಕ್ಸರ್ಸೈಸ್ ಮಾಡಿದ್ಮೇಲೆ ಪರವಾಗಿಲ್ಲ. ನಾವು ಪ್ಯೂರ್ ವೆಜ್ ಲಿಂಗಾಯ್ತು, ಅದಕ್ಕೆ ನನಗೆ ಆಗಲ್ಲ ಬೇರೆ ತಗೊಳಕ್ಕೆ. ಬಟ್ ಅವಶ್ಯಕತೆ ಇಲ್ಲ. ನಾವು ನಮ್ಮ ಆಹಾರ ಶೈಲಿ ಚೇಂಜ್ ಮಾಡ್ಬೇಕಂದ್ರೆ ಹೌದು ಸರ್, ಇವನ್ ಬಿಡ್ಬೇಕಷ್ಟೇ. ಕಾಫಿ ಟೀ ಗೋಧಿ ಮೇಲೆ ಇವನ್ ಬಿಟ್ಕೊಂಡಿರ್ಬೇಕು. ಅದೆಲ್ಲ ಬಿಟ್ಟಿನಿ ಸರ್. ಪ್ರೋಟೀನ್ಗೋಸ್ಕರ ಅದು ಇದು ತಿನ್ನಕ್ ಹೇಳ್ತಾರೆ, ನಾನ್ ವೆಜ್ ತಿನ್ನೋದಕ್ಕೆ. ಬಟ್ ನಾನ್ ವೆಜ್ ತಿನ್ಲೇಬೇಕಂತ ಇಲ್ಲ. ಅದಕ್ಕೆ ವೆಜಿಟೇರಿಯನ್ ಪ್ರೋಟೀನ್ಸ್ ಎಷ್ಟೊಂದು ಬರ್ತವೆ. ಹೌದು, ಮತ್ತೆ ಮೆಂತೆ ಕಾಳಿದೆ, ಮೆಂತೆ ಕಾಳು, ಹೆಸರು ಕಾಳು, ಕಡಲೆಕಾಳು, ಶೇಂಗಾ ಬೀಜ ಎಲ್ಲ ನೆನಕ್ಕೆ, ಮತ್ತೆ ಎಲ್ಲ ಡ್ರೈ ನಟ್ಸ್, ಬಾದಾಮಿ, ವಾಲ್ನಟ್ ಅವೆಲ್ಲ ತಗೊಂತಾ ಇದೀವಿ. ಮುಖ್ಯವಾಗಿ ಕಲ್ಪವೃಕ್ಷ, ತೆಂಗಿನಕಾಯಿ ಸರ್, ಅದು ಕಾಯಿ ಜಾಸ್ತಿನೇ ಉಪಯೋಗಿಸ್ತಾ ಇದೀವಿ ನಾವು. ಡೈಲಿ ಇನ್ನೊಂದು ಏನ್ ಮಾಡ್ಬೇಕಂದ್ರೆ ನೀವು ಎವ್ರಿ ಡೇ ತೆಂಗಿನಕಾಯಿ ಹಾಲು ಮಾಡ್ಕೊಂಡ್ಬಿಟ್ಟು ಕುಡೀರಿ. ಇಮಿಡಿಯೇಟ್ ಆಗಿ ಹೊಡೆದ ತಕ್ಷಣ ವಿತಿನ್ 30 minutes ಅಲ್ಲಿ ಅದನ್ನ ಪೀಸ್ ಮಾಡ್ಬಿಟ್ಟು ಮಿಕ್ಸಿಗೆ ಹಾಕಿ ಹಾಲು ಮಾಡ್ಕೊಂಡು ಕೊಡೋದು. ಹೌದು ಸರ್, ಒಳ್ಳೇದು. ಇಲ್ಲಾಂದ್ರೆ ಕಾಯಿ ತಿನ್ಬಿಡ್ತೀನಿ ಊಟದ ಜೊತೆಗೆ, ಆ ಕಾಯಿನ ಪೀಸ್ ಮಾಡ್ಕೊಂಡು ಊಟ ಮಾಡ್ಬೇಕಾದ್ರೆ ಅದನ್ನ ತಿನ್ಬಿಡ್ತೀನಿ. ಒನ್ ಟೈಮ್ ಮಧ್ಯಾಹ್ನ ಟೈಮ್ ಯಾವಾಗಾರು ಇದೊಂದು ಕೋಕೋನಟ್ ಮಿಲ್ಕ್ ತಗೊಳ್ಳಿ. ಕೋಕೋನಟ್ ಮಿಲ್ಕ್ ಬೋನ್ಗೆ ತುಂಬಾ ಒಳ್ಳೇದು ಸರ್. ಅದ್ರದ್ದು ನೀರ್ ಕುಡಿಬೇಕು. ಅಲ್ಲ, ಜಸ್ಟ್ ಅದ್ರದ್ದೇ ಮಿಲ್ಕ್ ಮಾಡ್ಕೊಂಡು ಗೊತ್ತಾಯ್ತು ಮಿಕ್ಸಿ ಮಾಡ್ಕೊಂಡು ಕುಡಿಯೋದು. ಇಲ್ಲಾಂದ್ರೆ ಅದ್ರ ಗಾಣದಲ್ಲಿ ಎಣ್ಣೆ ತೆಗಿತೀವಲ್ಲ, ಅದು ಸಪರೇಟ್. ಅದನ್ನ ತಗೊಳ್ಳಿ. ನಾನು ಹೇಳ್ತಿರೋದು ಫ್ರೆಶ್. ಈಗ ಎಣ್ಣೆದ್ ಬಂದು ಅದು ವರ್ಜಿನ್ ಕೋಕೋನಟ್ ಆಯಿಲ್ ನಾವು ಹಾಲಿಂದ ತೆಗೆದು ಮಾಡಿರೋದು. ಹೌದು ಸರ್. ಅದು ಓನ್ಲಿ ಫ್ಯಾಟ್ ಮಾತ್ರ ಇರುತ್ತೆ, ಇದೆಲ್ಲ ಎಕ್ಸ್ಟ್ರಾ ಇರಲ್ಲ. ಫೈಬರ್ ಇದೆಲ್ಲ ಹೋಗುತ್ತಲ್ಲ ಬಾಡಿಗೆ. ಗೊತ್ತಾಯ್ತು ಸರ್, ಗೊತ್ತಾಯ್ತು ಸರ್. ಆಮೇಲೆ ನಾವು ಉಪಯೋಗಿಸೋದು ಎಣ್ಣೆ ಮನೇಲೆ ಮಾಮೂಲಿ ಕೊಬ್ಬರಿ ಎಣ್ಣೆನೆ. 10 ವರ್ಷದ ಮೇಲೆ ಆಯ್ತು ನಾವೆಲ್ಲ ಸ್ವಂತ ತೋಟದ್ದೇ ಉಪಯೋಗಿಸ್ತೀವಿ. ಸೊ ರಂಗಸ್ವಾಮಿ ಸರ್ ಹೇಳಿ. ರಂಗಣ್ಣ ಸರ್, ಖಂಡಿತ ಸರ್. ಅವ್ರು ಹೇಳಿದ್ರು ಸರ್, ಗುರುಗಳವರು, ಸನ್ಯಾಸಿ ಅವರು, ಬ್ರಹ್ಮಚಾರಿ ಅವರೆಲ್ಲ ತಪಸ್ ಮಾಡಿ ಹಾಗೆ ಆಗುತ್ತೆ. ಅವರು ನನಗೆ ಭರವಸೆ ಕೊಟ್ಟ ಮೇಲೆ, ಯಾಕೆಂದ್ರೆ ನನ್ನ ಕೆಲ್ಸಗಳು ಮಾಡ್ಕೊಟ್ಟಿದ್ರು ಪಾಪ. ಏನೋ ಬೇರೆ ಬೇರೆ ತೊಂದರೆ ಆಗಿತ್ತು, ಜಮೀನ್ದೊಂದು ಸೇಲ್ ಇಟ್ಟಿದೆ, ಬಹಳ ಹಣಕಾಸಿನ ತೊಂದರೆ ಆಗಿತ್ತು. ಅದನ್ನ ನನಗೆ ಹೇಳೋ ಹೊತ್ತಿಗೆ ಖಂಡಿತ ನಾನು ಹಂಗ ನೋಡೋಣ, ಹೋಗೇ ಬಿಡೋಣ ಅಂತ ಬಂದೆ ಸರ್. ಅಂದ್ರೆ ನೀವೇ ಅವ್ರಿಗೆ ಕೇಳಿದ್ರಾ ಇಲ್ಲಿ ಹೋಗ್ತೀನಿ ಹೋಗೋಣ ಹೆಂಗೆ ಅಂತ ಕೇಳಿದೆ. ಅವರು ಫಸ್ಟ್ ಹೇಳಿದ್ರು ಸರ್, ನಿಂಗೆ ಒಂದು ಅಡ್ರೆಸ್ ಕೊಡ್ತೀನಿ, ಅಲ್ಲೋಯ್ ತೋರ್ಸೋ ಅಂತ. ಆಗ್ಬೋದಿಂದ ಈಗ ಬರುತ್ತೆ ನೋಡು, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ, ಏನ್ ಮಾಡೋದು, ಅದು ಹೋಗೋಣ ಬೇಡವೋ, ಎಲ್ಲೆಲ್ಲೋ ತೋರ್ಸಿದೀನಿ, ಇಲ್ಲಿ ಕ್ಯೂರ್ ಆಗುತ್ತೋ ಆಗಲ್ವೋ, ಏನ್ ಹೇಳ್ರಿ ಗುರುಗಳೇಂದು. ಇಲ್ಲ ಕಣೋ, ನಾನ್ ಸುಮಾರು ಜನ ಕಳ್ಸಿದೀನಿ, ಕ್ಯೂರ್ ಆಗ್ತಾ ಇದೆ, ಬಟ್ ಹೋಗು, ಅವ್ರು ಹೇಳ್ದಂಗ್ ಮಾಡು, ಎಕ್ಸರ್ಸೈಸು ಮಾಡು, ವಾಕು ಮಾಡು, ಅವರು ಟ್ರೀಟ್ಮೆಂಟ್ ಕೊಡ್ತಾರೆ, ಅಲ್ಲಿ ಹಾಗೆ ಆಗುತ್ತೆ, ಹೋಗು. ಇದೇನ್ ಬೇರೆ ಕೆಟ್ಟದ್ದು ಪಟ್ಟದಲ್ಲ, ಇದು ನಿನ್ ಶರೀರದಲ್ಲಿ ಆಗಿರೋ ಅಂತದ್ದು, ಇದು ಕ್ಯೂರ್ ಆಗುತ್ತೆ. ನಾನು ಅವತ್ತಿಂದಲೂ ಹೊಂದ್ಕಂತಿದ್ದೆ ಸರ್. ಅವ್ರು ಹೇಳಿದ್ರೆ 1.5 ತಿಂಗಳಿಂದಲೂ ತಮ್ಮನ್ ಕಾಣ್ಲೇಬೇಕು, ಏನೋ ದೇವ್ರು ಇದ್ದಂಗೆ, ದಯವಿಟ್ಟು ನಿಮ್ಮ ಸರ್ ಬೇಡ ಬೇಡ ಸರ್, ನಾನು 5 ಆದ್ರೆ ನಿಮ್ಮನ್ನ ನಾನು ಕಂಡ್ರೆ ಈ ತರ ನೀವು ಮುಟ್ಬಿಟ್ಟು ನೋಡೋದು ಮಾಡೋದು ಸರ್. ನಾನು ಸುಮಾರು ಕಡೆ ಹೋದೆ, ಅಲ್ಲೊಬ್ರು ಆರ್ಥೋಪೆಡಿಕ್ ಡಾಕ್ಟರ್ ತಿಟ್ಟು, ಹೇಳ್ಬಾರ್ದು ಡಾಕ್ಟ್ರಿಗೆ ನೀವು ಸ್ವಲ್ಪ ಹಿಂಗೆ ಮುಟ್ಟಿರ್ಲಿ, ಹೇಳಿ ಹಿಂಗಿದೆ, ನಾನು ಡಾಕ್ಟ್ರು, ನಾನು ಹೇಳ್ತಿದ್ದೀನಲ್ಲ ಅಷ್ಟೇ. ಇನ್ನೊಂದ್ ಕಡೆಗೆ ಹೋದ, ಅವರು ಏನು ಟಚ್ ಮಾಡ್ತಿರ್ಲಿಲ್ಲ. ನೀವು ಈ ತರ ಮಾಡಿದ್ರೆ ನಮ್ಗೆ ಇದ್ರಾಗೆ 50% ನಾವೇ ಕ್ಯೂರ್ ಆಯ್ತು ಅಂದಂಗೆ ಆಗ್ಬಿಡುತ್ತಲ್ಲ. ಹೀಲಿಂಗ್ ಟಚ್ ಬೇಕೇ ಬೇಕು. ಮುಟ್ಟಿ ನೋಡಿ, ಅದು ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಾಗ್ಬೇಕು ಅದು ಏನಂತ. ಹೌದಾ ಸರ್? ಪೇಷಂಟ್ ನೋಡಿದ ತಕ್ಷಣ ಕಾಯಿಲೆ ಗೊತ್ತಾದ್ರೂ ಮುಟ್ಟಿ ಎಕ್ಸಾಮಿನೇಷನ್ ಮಾಡಿದಾಗಲೇ ಅದ್ರದ್ದು ಏನಂತ ಅದು ಸರ್ ನಮಗೆ ಬೇಕಾಗಿರೋದು. ಯಾಕೆಂದ್ರೆ ನಮ್ಮ ತಂದೆಗೂ ಕ್ಯಾನ್ಸರ್ ಆಗಿ ಸುಮಾರು 17 ವರ್ಷ ಬದುಕಿದ್ರು, ಮೊನ್ನೆ ಹೋದ ವರ್ಷ ಎಕ್ಸ್ಪೈರ್ಡ್ ಆದ್ರು. ಅವ್ರಿಗೆ ತೋರಿಸ್ತದ್ದು ರಿಲೇಟಿವ್ ಆಗ್ಬೇಕು ಸರ್. ನಂದಿನ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಬರುತ್ತೆ. ಅವರು ಹಂಗೆ ಎಲ್ಲಾ ಕ್ಲೀನಾಗಿ ಟಚ್ ಮಾಡಿ ಎಲ್ಲ ಮಾಡಿ ಸುಮಾರು ನಿಮ್ಮಷ್ಟು, ಈಗ ನೋಡಿ ಎಷ್ಟೊತ್ತು ಇದೀನಿ ಸರ್, ಯಾರು ಈ ತರ ಇಷ್ಟೊತ್ತು ಒಂದು 1/2 hour ವರೆಗೂ ಯಾರು ಇಟ್ಕೊಳಲ್ಲ ಸರ್. ನಾನು ಹೋಗಿದ್ ಕಡೆಗೆ ಇಟ್ಕೊಂಡು ಇಲ್ಲ, ಮಾತು ಆಡಿಲ್ಲ, ಈ ತರ ನಗ್ನಗ್ತ ಮಾತಾಡಿ, ಇದ್ರಾಗೆ ನೀವು ಡಾಕ್ಟರ್ಗಳು ಇದ್ರಾಗೆ ಒಂದ್ ಸ್ವಲ್ಪ ಅವ್ನಿಗೆ ಚೆನ್ನಾಗಾಯ್ತು, ಆ ತರ ಮನ್ಸಿಗೆ ಬರುತ್ತೆ ಸರ್. ಬರಬೇಕು ನನಗೆ ಆ ತರ ಅಂತ. ನಾನು ಅದನ್ನೇ ಡಾಕ್ಟರ್ಗಳಿಗೆ ಎಕ್ಸ್ಪೆಕ್ಟ್ ಮಾಡೋದು ಅದನ್ನೇ. ಅಲ್ಲ, ಎಲ್ಲರಿಗೂ ಆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಸರ್, ಎಲ್ಲಾ ಪೇಷಂಟ್ ಇರುತ್ತೆ. ಮತ್ತೆ ಡಾಕ್ಟರ್ ಆಗಿ ನಮ್ಗೆ ನಮ್ಮ ಹಾಸ್ಪಿಟ್ಲಿಗೆ 23 ಜನ ಡಾಕ್ಟರ್ಗಳಿದ್ದಾರೆ. ಎಲ್ಲರಿಗೂ ಹೇಳೋದೇನ್ ಗೊತ್ತಾ, ಪೇಷಂಟ್ ನೋಡಿದ ತಕ್ಷಣ ನಿಮಗೆ ಕಾಯಿಲೆ ಗೊತ್ತಾದ್ರೂ ಕೂಡ ಮುಟ್ಟಿ ಟೆಸ್ಟ್ ಮಾಡಿಬಿಟ್ಟೆ ನೀವು ಮೆಡಿಸಿನ್ ಬರೀಬೇಕು. ಅದನ್ನ ನಾನು ಸರ್ ಒಂದು 4-5 ಸರಿ ಕಷ್ಟ ಆಗ್ತಿದೆ, ಗ್ಲೌಸ್ ಹಾಕಿ ಮುಟ್ಬಿಡ್ರಿ, ಮುಟ್ಬೇಕು, ಪೇಷಂಟ್ ಮುಟ್ಬಿಟ್ಟೆ ಚೆಕ್ ಮಾಡಿ. ಆಮೇಲೆ ನಾನು ಕೆಲವು ಕಡೆ ಕೇಳ್ತಿದ್ದೆ ಸರ್, 4-5 ಸರಿ ಕೇಳಿ, ನಂಗೆ ತಲೆ ತಿಂತೀಯ ಅನ್ನೋ. ಬಟ್ ನನಗಿಲ್ಲ, ಯೂಸುಫ್ ಸರ್ ಅವತ್ತು ಪಾಪ ನಾನು ಬಹಳ ಎಲ್ಲ ನೋಡಿಬಿಟ್ಟು ಮಾಡಿಕೊಟ್ರು ಅವರು, ಯೂಸುಫ್ ಸರ್. ಅವ್ರಿಗೆ ಹೇಳ್ದೆ, ಸರ್ ಇವರು ಒಂದ್ಸರಿ ಕನ್ಸಲ್ಟ್ ಮಾಡ್ಲೇಬೇಕಲ್ಲ ಅಂತ, ನೋಡೋಣ ನೆಕ್ಸ್ಟ್ ಟೈಮ್ ಸಿಗುತ್ತೆ ಅಂತ. ಯಾಕೆಂದ್ರೆ ಅವ್ರು ಟಚ್ ಮಾಡಿದಾಗ್ಲಿಂದ ನನಗೆ ಇವ್ರ ತಕ್ಕ ತೋರಿಸ್ದಾಗ್ಲಿಂದಲೂ ಪರವಾಗಿಲ್ಲ ಅನಿಸ್ತಾ ಇತ್ತು ಸರ್ ನನಗೆ. ಈಗ ನೆಕ್ಕಿಂದೆಲ್ಲ ಬಹಳ ಇದಾಗ್ತಿತ್ತು, ಇದನ್ನ ಬೆಲ್ಟ್ ಆಗ್ತಿದ್ದೆ, ಇದಕ್ಕೂ ಆಗ್ತಿದ್ದೆ. ಬೆಲ್ಟ್ ಇವಾಗ ಸರ್ ಬೆಲ್ಟ್ ತೆಗಿತಾ ಇದ್ದೀನಿ, ವೆಹಿಕಲ್ ಬೈಕು ಟ್ಯಾಕ್ಟರ್ ಓಡಿಸ್ಬೇಕಾದ್ರೆ ಮಾತ್ರ ಆಗ್ತೀನಿ ಸರ್. ಇನ್ನೊಂದ್ ಸ್ವಲ್ಪ ಅದನ್ನು ಬಿಟ್ಬಿಡ್ತೀರಾ? ಹೌದು. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂತ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಸರ್
ಖಂಡಿತ ಬನ್ನಿ ತೋರಿಸಿ, ಇಲ್ಲಿ ಖಂಡಿತ ವಾಸಿ ಆಗೇ ಆಗುತ್ತೆ. ಯಾಕೆಂದ್ರೆ ಮಾತ್ರೆ ಇಂಜೆಕ್ಷನ್ಗಿಂತ ಇವರು ಹೇಳೋ ಮಾತುಗಳು, ಇವರು ನಮಗೆ ಯಾವ ಥರ ನನಗೆ ರೆಸ್ಪಾನ್ಸ್ ಮಾಡ್ತಾರೆ, ಆ ಇದಕ್ಕೇನೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ದಯವಿಟ್ಟು ಬಂದ್ಬಿಟ್ಟು ತೋರಿಸಿ. ನೀವು ದುಡ್ಡಿಗೆ ಅದಕ್ಕೆ ಇದಕ್ಕೆ ಇದು ಮಾಡಬೇಡಿ. ದುಡ್ಡು ಇಲ್ಲ ಅಂದ್ರೂ ಬೇಕಾದ್ರೆ ಅವ್ರ ಹತ್ರನೇ ಕೇಳ್ಕೊಳ್ಳಿ. 18 ವರ್ಷದಲ್ಲಿ ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ ಸರ್? ಸರ್ 18 ವರ್ಷದಿಂದ ನಾನು ಒಂದ್ ಸ್ವಲ್ಪ ಖರ್ಚು ಮಾಡಿದೆ. ಬಟ್ ನಂದು ಒಂದ್ ಸ್ವಲ್ಪ ಫೈನಾನ್ಸ್ ಅದು ತೋಟ ಎಲ್ಲ ಇದಾಗ್ಬಿಡ್ತು. ಮಳೆ ಬಂದು ಈಗ 5-6 ವರ್ಷದಲ್ಲಿ ಕೋಲ್ಡ್ ಜಾಸ್ತಿ ಆದಾಗ ತೆಂಗಿನ ಮರ ಉಳಿಯಲ್ಲ, ಅದಕ್ಕೆ ಹೀಟ್ ಬೇಕು. ಕರೆಕ್ಟ್. ಅಡಿಕೆ ಮರಕ್ಕಾದ್ರೆ ನೀರು ಬೇಕು. ತೆಂಗಿನ ಮರಕ್ಕೆ ಜಾಸ್ತಿ ನೀರು ಬಂತು ಅಂದ್ರೆ ಅದು ಹೊರಟೋಗ್ಬಿಡು. ಹೀಟ್ ಇದ್ರೆ ಇರುತ್ತೆ. ಹಂಗಾಗಿ ಆಮೇಲೆ ಹೋಗೋದೇ ಬಿಟ್ಬಿಟ್ಟೆ ಸರ್. ಅಯ್ಯೋ ದುಡ್ಡು ಪ್ರಾಬ್ಲಮ್ ಆಯ್ತು, ಇಲ್ಲಿಗೆ ಬಂದ್ರೆ ಎಷ್ಟು ಖರ್ಚಾಗುತ್ತೋ, ಏನ್ ಮಾಡೋದು, ದುಡ್ಡು ಎಲ್ ತರೋದು. ಸರ್ ನನ್ಗೆ ಅದೊಂದಿತ್ತು, ದಯವಿಟ್ಟು ಎಲ್ಲರಾತು ಹೊಂಚ್ಕೊಂಡ್ ತಗೊಂಬಂದು ತೋರಿಸಿ. ನಾನ್ ಮೊದ್ಲು ಕ್ಯೂರ್ ಆಗ್ಬೇಕು, ಸರಿ ಆಗ್ಬೇಕು. ದುಡ್ಡು ದುಡಿತೀವಿ, ನಾವು ದುಡಿತೀವಿ, ದುಡ್ಡೇ ನಮ್ಮನ್ ದುಡಿಯಲ್ಲ, ದುಡ್ಡು ನಾವು ದುಡಿತೀವಿ. ದಯವಿಟ್ಟು ಬಂದು ತೋರಿಸಿ. ಯೂಟ್ಯೂಬ್ ಅಲ್ಲ, ಪ್ರತಿಯೊಬ್ಬರಿಗೂ ಕರ್ನಾಟಕದಲ್ಲಿ ಮಂಗಳೂರಿಂದ ಬರ್ತಾ ಇದಾರೆ. ಮಂಗಳೂರಲ್ಲಿ ಎಂತ ಡಾಕ್ಟರ್ ಇದಾರೆ ಅಂತ ಗೊತ್ತು ನನಗೆ, ಅವ್ರ ಹೆಸರನ್ನು ಗೊತ್ತು. ಇಲ್ಲಿಗೆ ಬಂದು ತೋರಿಸ್ತಾ ಇದಾರೆ ಅಂದ್ರೆ ಇವ್ರ ಹತ್ರ ಎಷ್ಟು ದೈವ ಶಕ್ತಿ ಇದೆ, ದೇವ್ರು ಎಷ್ಟು ಕೊಟ್ಟಿದ್ದಾನೆ ಇವ್ರ ಕೈಲಿ. ಇವ್ರ ಕೈಯಿಂದ ಗುಣ ಆಗುತ್ತೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅಲ್ಲಿಂದ ಬಂದಿದ್ದಾರೆ. ಮಂಗಳೂರು, ಬೀದರು, ರಾಯಚೂರು, ಬೆಳಗಾಮು, ಗುಲ್ಬರ್ಗ, ಯಾದಗಿರಿ, ಪ್ರತಿಯೊಬ್ಬರನ್ನು ನಾನು ಮಾತಾಡ್ಸಿ ಕೇಳ್ತಾ ಇದ್ದೀನಿ. ಪರವಾಗಿಲ್ಲ ಅಂತ ಇದ್ದಾರೆ. ಮಾನಸಿಕವಾಗಿಯೂ ಇವರು ನಮಗೆ ಹೇಳೋದ್ರಿಂದಲೇ ಅರ್ಧ ಕಾಯಿಲೆ ಹುಷಾರಾಗುತ್ತೆ ಬಿಡು, ನಾನು ಚೆನ್ನಾಗಿ ಆಗ್ತೀನಿ ಅನ್ನೋದು ಮಟ್ಟಕ್ಕೆ ಬರ್ತಾ ಇದೆ ನಮ್ಮ ತಲೆಗೆ. ಅದು ಮೇನ್ ಬೇಕಾಗಿರೋದು. ಇವ್ರು ಕೊಡೋ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ನು, ಮಾತ್ರೆಗಳಿಗಿಂತ ಇವ್ರು ಕೊಡ್ತಾರಲ್ಲ ನಮಗೆ, ಬಾಯಿನಲ್ಲಿ ಹೇಳ್ತಾರಲ್ಲ, ಅದು ಬೇಕಾಗಿರೋದು. ದಯವಿಟ್ಟು ಬಂದು ತೋರಿಸಿ, ಕ್ಯೂರ್ ಆಗುತ್ತೆ. ಅವ್ರು ಹೇಳ್ದಂಗೆ ಕೇಳಿ, ಕ್ಯೂರ್ ಆಗುತ್ತೆ. ಸರ್ ಥ್ಯಾಂಕ್ ಯು ಆಯ್ತು ಸರ್.